ಗೈಸ್ ಇವತ್ತು ಡೇ 3 ಇನ್ ಯಶು ಹೌಸ್. ಸೊ ಇವಾಗ ಬ್ಯಾಂಗಲ್ ಬಂಗಾರಿ ಸಾಂಗ್ ಕುಣಿತಾ ಇದೀವಿ ನಾನು ಯಶು. ನೇನ್ಸ್ ಆದ್ಮೇಲೆ ತೋರಿಸ್ತೇನೆ ನೋಡಿ, ಅವ್ನ್ ಫುಲ್ ನಾಚ್ಕೋತವ್ನೆ. ಟ್ರಾಲಿ ನೋಡಿದ್ರೆ ಬರೀ ಕವರ್ ಕಳೆ ಕಾಣಿಸ್ತಿದೆ, ಹಂಗ ಬರೀ ಅದನ್ನ ಇಟ್ಕೊಂಡಿದ್ರ ಅಮ್ಮ. ಗೈಸ್ ಇದು ರೀಸೆಂಟ್ ಆಗಿ ತಗೊಂಡೆ ಜ್ಯುವೆಲ್ರಿ, ಒಂದ್ಸಲನೂ ಹಾಕೊಂಡಿಲ್ಲ, ಹಾಕೋಬೇಕು. ಎಷ್ಟೊಂದು ಐಟಮ್ಸ್ ಯಾವತ್ತೂ ಸಿಗದೇ ಇಲ್ಲ ಅನ್ಕೊಂಡಿದ್ದೆ, ಸೊ ಅದೆಲ್ಲ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯಿನು. ಗೈಸ್ ಇವತ್ತು ಬಂದ್ಬಿಟ್ಟು ಡೇ 3 ಇನ್ ಯಶು ಮನೆ. ಸೊ ಇವಾಗ ಅವಳು ಪಾಲಕ್ ರೈಸನ್ನು ಮಾಡಿದಾಳೆ, ಅದನ್ನ ತಿನ್ಬೇಕು. ಇವಾಗ ಇದಕ್ಕೆ ಬೆಣ್ಣೆ ಬೇಕಾ? ಚೂರು ಹಾಕು, ಖಾರ ಕಮ್ಮಿ ಆಗ್ಬಿಡೋದು ಅದಕ್ಕೆ. ಪಿಂಕ್ ಐ ತಿಂತಾ ಇದೀನಿ. ಅವಳು ನೋಡಿ ಯಾವ ಥರ ತಾಮ್ರದ ತಟ್ಟಲ್ಲಿ ತಿಂತಾ ಇದ್ದಾಳೆ. ಈ ಜೈಲಲ್ಲಿ ಊಟ ಕೊಡ್ತಾರಲ್ಲ, ಜೈಲಲ್ಲಿ ಹಿಂಗೆ ತಾನೇ ತಿನ್ನೋದು. ಇದಲ್ವಾ? ಎಲ್ಲಿ ಸಿಕ್ ನಿಂಗೆ ಇದೆಲ್ಲ? ಊರಲ್ಲಿ ನಾನು ಇದ್ರಲ್ಲಿ ಊಟ ಮಾಡ್ತಿದ್ನಲ್ಲ, ಅಮ್ಮ ಈ ಸಲ ಬರ್ಬೇಕಾದ್ರೆ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಮತ್ತೆ ಯಶು ಒಂದು ಡ್ಯಾನ್ಸ್ ವಿಡಿಯೋ ಪ್ಲಾನ್ ಮಾಡಿದ್ವಿ. ನಂದು ಗೆಟ್ ರೆಡಿ ವಿತ್ ಮೀ ಕೂಡ ಆಯ್ತು ಒಂದು. ಸೊ ಅದು ನಾನು ಇನ್ಸ್ಟಾಗ್ರಾಮ್ ಬರುತ್ತೆ ನೋಡಿ. ಸೊ ಇವಾಗ ಬ್ಯಾಂಗಲ್ ಬಂಗಾರಿ ಸಾಂಗ್ ಕುಣಿತಾ ಇದೀವಿ ನಾನು ಯಶು. ಸೊ ಅದ್ರಲ್ಲಿ ಯಾವ ರೇಂಜಿಗೆ ಕುಣಿತೀವಿ ಅಂತ ನೀವು ರೀಲ್ ನೋಡೋದ್ಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಇವತ್ತು ಡೇ 3 ಇನ್ ಯಶು ಹೌಸ್. ಸೊ ಇವತ್ತು ಹೊಡ್ತಾ ಇದ್ದೀನಿ ಮನೆಗೆ. ಆ್ಯಂಡ್ ಯಶುನು ಒಬ್ಳೆ ಇದ್ದಾಳೆ ಮನೇಲಿ. ಇವಾಗ ಅವಳ ಜೊತೆ ಒಂದು ವಿಡಿಯೋ ಮಾಡ್ತಾ ಇದ್ದೆ ಅಂತ ಹೇಳಿದಲ್ಲ, ಸೊ ಅದು ಮುಗೀತು. ನಾನು ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಮಂತ್ರಿಲಿ ಒಂದು ಇಂಟರ್ವ್ಯೂ ತೊಗೋಬೇಕು ಅಂತ ಹೇಳಿದಲ್ಲ, ಸೊ ಅದನ್ನು ಹೋಗಬೇಕು. ನಂದು ಬ್ಯಾಗು ಮತ್ತು ನೀರೆಲ್ಲ ತುಂಬಿಸ್ಕೊಂಡಿದ್ದೀನಿ ಇದ್ರೊಳಗೆ. ಆ್ಯಂಡ್ ಬ್ಯಾಗೆಲ್ಲ ರೆಡಿ ಇದೆ, ಹೊರಡಬೇಕು. ಸೊ ಅದು ಹೊರಡಬೇಕು. ಗೈಸ್ ನಾನು ಫೈನಲಿ ಶಾಪಿಗೆ ಬಂದೆ. ತುಂಬ ಟೈಮ್ ತೊಗೊಂತು. ಆ್ಯಂಡ್ ಅಮ್ಮ ಮೊನ್ನೆ ಹಾಕಿದ್ರಲ್ಲ ಅದೇ ಸೀರಿಯಲ್ ಇದ್ದಾರೆ ಇವತ್ತು. ಆ್ಯಂಡ್ ಕ್ಯಾಟಾಯ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಕೈಗೆ. ಗೈಸ್ ಇವತ್ತು ಟ್ರೈ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಹಂಗಾಗಿ ನಮ್ಮ ಶಾಪ್ ಹುಡುಗನ ಕೂರಿಸ್ಬಿಟ್ಟಿದ್ದೀನಿ. ಅವನ ಮೇಲೆ ನೇಲ್ ಮಾಡಲಿ ಅಂತ ಹೇಳ್ಬಿಟ್ಟು. ಇವಾಗ ಅವನ ಮೇಲೆ ನೇಲ್ಸ್ ಆದ್ಮೇಲೆ ತೋರಿಸ್ತೇನೆ ನೋಡಿ, ಅವ್ನು ಫುಲ್ ನಾಚ್ಕೋತವ್ನೆ. ಅಯ್ಯೋ ನನ್ನ ಮೇಲೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ದಿ ನೆಕ್ಸ್ಟ್ ಡೇ. ಹಾಯ್ ಹಲೋ ನಮಸ್ಕಾರ, ನಾನು ಧನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತೆ ಅಮ್ಮ, ಅಪ್ಪ ಗೊತ್ತಲ್ಲ ಅಲ್ವಾ, ನಾನು ಮತ್ತೆ ಅಮ್ಮ ಡಿಮಾರ್ಟ್ಗೆ ಹೋಗ್ತಾ ಇದೀವಿ ಇವತ್ತು. ಸೊ ಅಲ್ಲಿಗೆ ಹೋಗಿ ಮನೆಗೆ ರೇಷನ್ ಐಟಮ್ಸ್ ಎಲ್ಲ ತರಬೇಕು ಇವತ್ತು, ಥ್ರೂಔಟ್ ದ ಮಂತ್ಗೆ ಆಗೋ ಥರ. ಸೊ ಹಾಗಾಗಿ ಲೆಟ್ಸ್ ಗೋ ಆ್ಯಂಡ್ ಬೈ ದಟ್. ಆಮೇಲೆ ಶಾಪ್ದು ಸ್ವಲ್ಪ ಇಂಟೀರಿಯರಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು, ಅದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ಸೊ ಲೆಟ್ಸ್ ಗೋ ದೇರ್ ಆಲ್ಸೋ. ಏನಲ್ಲಿ ಇವಾಗ ಡಿಮಾರ್ಟ್ ಒಳಗಡೆ ಬಂದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಮನೇಲಿ ಜಿನ್ಸಿ ಐಟಮ್ ಎಷ್ಟು ಖಾಲಿ ಆಗುತ್ತೋ ಕಾಫಿ ಪೌಡರ್ ಅಷ್ಟೇ ಖಾಲಿ ಆಗುತ್ತೆ. ಸೊ ಹಾಗಾಗಿ ಕಾಫಿ ಪೌಡರ್ ತೊಗೋಣ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ನೋಡ್ತಾ ಇದ್ದಾರೆ. ಪ್ರೈಸ್ ಇಷ್ಟು ಕವರ್ ಇದೆ, ಅದನ್ನ ಈ ಥರ ಪ್ಯಾಕ್ ಮಾಡಿಸ್ಬೇಕು ನಾವು. ಅದಕ್ಕೆಲ್ಲ ಕೈಲಿ ಇಟ್ಕೊಂಡು ನಿಂತಿದ್ದೀನಿ. 2 ಕವರ್ ಹಾಕೊಂಡಿದ್ದೀನಿ, ಅದು ಸೊ ದಟ್ ಅರ್ಧೋಗ್ಬಾರ್ದು ಅಂತ. 1 ಕವರ್ ಹಾಕೊಂಡ್ರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಾಯೆಲ್ಲ ಲಿಸ್ಟಲ್ಲಿ ಇರಲಿಲ್ಲ, ಕಾಯೆಲ್ಲ ತೊಗೊಂಡ್ವಿ. ಗೈಸ್ ನಮ್ಮ ಟ್ರಾಲಿ ನೋಡಿದ್ರೆ ಬರೀ ಕವರ್ ಕಳೆ ಕಾಣಿಸ್ತಿದೆ, ಹಂಗೆ ಬರೀ ಅದನ್ನ ಇಟ್ಕೊಂಡಿದ್ರ ಅಮ್ಮ ಲೂಸ್ ಐಟಮ್ಸ್ಗಳನ್ನ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಪನ್ನೀರುದೆ, ಅವ್ರು ತೊಗೊಳ ನೋಡ್ತಿದ್ದೆ, ಆಮೇಲೆ ಇಲ್ಲ ಲಾಸ್ಟ್ ಟೈಮ್ ಇದೆಲ್ಲ. ಗೈಸ್ ಅಪ್ಪನಿಗೆ ಈ ಥರ ಇಟ್ಲ ಅಭ್ಯಾಸ ಆಗಿತ್ತು, ಬಟ್ ಅದನ್ನು ಯಶು ಮನೆಗೆ ಕೊಟ್ಟಿದ್ದರಿಂದ ಇವತ್ತು ಇದೊಂದು ತೊಗೊಂಡೆ. ಅಪ್ಪ ಕಂಫರ್ಟಬಲ್ ಫೀಲ್ ಆಗ್ತಾರೆ ಅಂತ. ಮತ್ತು ಒಂದಷ್ಟು ಹ್ಯಾಂಗರ್ ತೊಗೊಳ್ತೀನಿ, ಪ್ರತಿ ಸಲ ಬಂದಾಗಲೂ ಹ್ಯಾಂಗರ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ದಿಸ್ ಟೈಮ್ ಪಿಂಕ್ ಕಲರ್ ಸಿಕ್ತು, ಎಷ್ಟು ಚೆನ್ನಾಗಿದಲ್ವ. ಆ್ಯಕ್ಚುಲಿ ಅಮ್ಮನ ಮೇಲ್ಗಡೆ ಒಂದು 2 ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕೆಳಗಡೆ ಬಂದಿದ್ದೆ, ಬಿಕಾಸ್ ಮೋಸ್ಟ್ಲಿ ಜೀನ್ಸಿ ಐಟಮ್ಗೆ ಅಂತಲೇ ಬಂದಿದ್ದು. ಸೊ ಯಾವಾಗ ಕೆಳಗಡೆ ಹೋಗಬೇಕು. ಗೈಸ್ ಈ ಚೀಲ ಏನಿದೆ ಇದ್ರ ಫುಲ್ ಐಟಮ್ಸ್ ತೊಗೊಂಡು ಬಂದ್ವಿ. ಆ್ಯಂಡ್ ಹ್ಯಾಂಗರಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಐಟಮ್ಸು ಅದರೊಳಗೆ ಇಡಿಸ್ತಿಲ್ಲ. ಸೊ ಸಕ್ಕರೆ ಎಲ್ಲ ಒಂದು 5 kg ತೊಗೊಂಡಿದ್ದು, ಸೊ ಅದೆಲ್ಲ ಕೈಲಿ ಇಟ್ಕೊಂಡ್ಬಂದ್ವಿ. ಸೊ ಇಲ್ಲಿಗೆ ಪ್ರಾಬ್ಲಿ 1 ಮಂತಿಂದು ಏನೋ ರೇಷನ್ ಎಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ಏನೋ ಒಂದೇ ಶಾರ್ಟಲ್ಲಿ ತಂದಂಗೆ ಆಯಿತು. ಬರೀಗಿನ್ನ ಆವಾಗವಾಗ ಬೇಕಾದಾಗ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಅಂದ್ಕೊಂಡ್ರೆ ಆಯಿತು. ಸೊ ಇವತ್ತು ಮಂತ್ರಿಗೆ ಏನೋ ಹೋಗೋ ಪ್ಲ್ಯಾನ್ ಇತ್ತು. ಅವರು ಇಂಟೀರಿಯರ್ ಅವರು ಏನೋ ಸಡನ್ನಾಗಿ ಯಾರೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾಳೆ ಹೋಗ್ಬೇಕಾಗುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು. ಗೈಸ್ ಇನ್ನೊಂದು ಸ್ಮಾರ್ಟ್ ಥಿಂಗ್ ನಮ್ಮಮ್ಮ ಮಾಡಿದ್ದು ಏನಪ್ಪ ಅಂತಂದರೆ, ಈ ಬ್ಯಾಗ್ನ ಎತ್ಕೊಂಡಿದ್ದು ದಿಸ್ ವಾಸ್ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಡಿಮಾರ್ಟ್ ಅವ್ರು ಯಾಕೆ ಈ ಥರ ದೊಡ್ಡ ಬ್ಯಾಗು ಒಂದು ಚೀಲದ ಥರ ಕೊಡ್ತಾ ಇಲ್ಲ ಅಂತ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ. ಸುಮ್ಮನಿರು ಮಗನೇ, ಯಾಕೆ ಮಗನೇ ಹಂಗಾಡೋದು, ಸುಮ್ಮನಿರ್ಬೇಕು ತಾನೆ. ಹಾಂ ನೋಡಲ್ಲಿ ನಿನ್ನ ಮೂತಿಲೆಲ್ಲ ನಿನ್ನ ಕೂದಲೇ ಹೋಗಿದೆ, ಅದಕ್ಕೆ ಬಾಚಬೇಕು. ಗೈಸ್ ಆ್ಯಕ್ಚುಲಿ ಉಳಿದು ಇವಾಗ ಸೀಸನ್ ಅಲ್ವಾ, ಸಖತ್ತು ನೋಡಿ ಹೇರ್ ಫಾಲ್ ಆಗ್ತಿದೆ ಅವಳಿಗೆ.
ನಮಗೇನಾದ್ರು ಹಿಂಗೆ ಏರ್ ಫಾಲ್ ಆಗ್ಬಿಟ್ಟಿದ್ರೆ ನಾವು ಬೋರ್ಡ್ ಆಗ್ಬಿಡ್ತಿದ್ವಿ. ಈಗ ಆ್ಯಕ್ಚುಲಿ ಅವ್ಳು ಬೆಡ್ ಮೇಲೆಲ್ಲ ಹತ್ತಿರ ಫುಲ್ ನೋಡಿ ಕೂಲೆಲ್ಲ ಹೆಂಗೆ ಕಿತ್ಕೊಂಡ್ಬರ್ತಿದ್ವಿ ಈ ರೇಂಜಿಗೆ. ಸೊ ಅದನ್ನು ಮೊನ್ನೆ ಬ್ಲಾಗಲ್ಲೂ ನೋಡಿರ್ಬೋದು ನಮ್ಮ ಅಣ್ಣ ಪೂರ ಎಷ್ಟು ಏರ್ ಕ್ಲೀನ್ ಮಾಡಿದ್ದ ಅಂತ. ಡೈಲಿ ಬಾಚ್ ತೆಗಿಬೇಕು. ಬಾಯ್ಲಿ ಕೂರು ನೋಡಲ್ ಒಂದು ಎಣ್ಣ ಸಾಕ್ಬೋದು, ಇವಳು ಸಾಕಾಗಲ್ಲ ನೋಡಿ. ಬಾಚ್ತಾ ಇದ್ರು ನೋಡಿ, ಬರ್ತಾನೆ ಇದೆ ಬಾಚ್ತಾನೆ. ಇಲ್ಲಿ ಈಗ ಇಷ್ಟು ಕೂದಲಾಗಿದೆ, ಇಷ್ಟು ಕೂದಲು ಇನ್ನು ಮುಗಿಯಂಗೆ ಇಲ್ಲ. ಇನ್ನು ಹೋಗ ಬಾ ಇಲ್ಲಿ. ಕೂರಿಸ್ಬೇಕು. ಇಲ್ಲಿ ಬೈಲಿ ನೋಡಲ್ಲಿ ಇಲ್ಲಿ ಬೈಲಿ. ನೀನು ಬೋಳ ಮಾಡಿಸ್ಬಿಡ್ತೀನಿ ನೋಡಬೇಕು. ಹಿಂಗೆ ಆಡ್ತಿದ್ರು ನೀನು. ಹಾಂ ಬೋಡಿ ಅಂತ ಕರಿತೀನಿ ನಾನು. ಬೋಡಿ. ಸೊ ಗೈಸ್ ಏನಪ್ಪ ಅಂತಂದರೆ ನನ್ನ ರೂಮಲ್ಲಿ ತುಂಬ ಅಂದರೆ ಹ್ಯಾಂಗ್ ಮಾಡಿದ್ದಲ್ಲ ಬಟ್ಟೆ, ಸ್ವಲ್ಪ ದಿನ ಲೈಟ್ ಎಲ್ಲ ಕಮ್ಮಿ ಅಂತ ಅನಿಸ್ತು. ಸೊ ಅದೆಲ್ಲ ಕ್ಲಿಯರ್ ಮಾಡಿ ಅದು ಸ್ವಲ್ಪ ಸ್ಪೇಷಿಯಸ್ ಆಗಿ ಸ್ವಲ್ಪ ಅರೇಂಜ್ಮೆಂಟ್ ಚೇಂಜ್ ಮಾಡಿದೆ. ಅದೇ ಥರ ನನ್ನ ಒಂದು ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಸ್ವಲ್ಪ ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇದರಲ್ಲಿ ಇತ್ತು, ಮತ್ತು ಜ್ಯುವೆಲ್ರಿ ಅಲ್ಲಿ ಇಲ್ಲೆಲ್ಲ ಬಿದ್ದು ಒದ್ದಾಡ್ತಿತ್ತು. ಅಂದರೆ ನಾನು ಅವಾಗ ಎಲ್ಲೆಲ್ಲೋ ಹಾಕ್ತಾ ಇರ್ತೀನಲ್ವ, ಅದು ಇದು ಆ ವಿಡಿಯೋ ಮಾಡೋದು ಈ ವಿಡಿಯೋ ಅಂತ. ಸೊ ಹಾಗಾಗಿ ಒಂದೇ ಕಡೆ ಈ ಮನೆಗೆ ಬಂದಾಗಲಿಂದ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳಕ್ಕಾಗಿರಲಿಲ್ಲ. ಆಚೆ ಈಚೆ ಇತ್ತು ಅಂದರೆ ನೀಟಾಗೇ ಇತ್ತು, ಬಟ್ ಸ್ವಲ್ಪ ಆಚೆ ಈಚೆ ಆಗಿತ್ತು. ಹಾಗಾಗಿ ಸ್ವಲ್ಪ ಅರೇಂಜ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಸ್ಪೇಷಿಯಸ್ ಆಗಿ ಮಾಡ್ಕೋಣ. ನಮ್ಮಮ್ಮ ಇದ್ರ ಮೇಲೆಲ್ಲ ಸ್ವಲ್ಪ ಬಟ್ಟೆ ತೊಳೆದಿರೋದೆಲ್ಲ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನಂದು ಎಷ್ಟೋ ಪ್ರಾಡಕ್ಟ್ಸ್ ಇದೆ, ಇಟ್ಸ್ ಲೈಕ್ ತುಂಬ ಪ್ರಾಡಕ್ಟ್ಸ್ ಯೂಸೇ ಮಾಡಿಲ್ಲ ನೋಡಿ, ಎಲ್ಲ ಹಾಗೆ ಇದೆ ನಂದು. ಆ್ಯಂಡ್ ಇದು ಅಷ್ಟೇ ರೀಸೆಂಟಾಗೆಲ್ಲ ತೊಗೊಂಡದ್ದು ಮತ್ತು ಮುಂಚೆ ತೊಗೊಂಡೋದೆಲ್ಲ. ಹಾಗಾಗಿ ಯೂಸ್ ಮಾಡಿ ಖಾಲಿ ಮಾಡಬೇಕು, ಇಲ್ಲ ಎಕ್ಸ್ಪೈರ್ ಆಗಿಬಿಡುತ್ತೆ. ತುಂಬ ಖರ್ಚು ಮಾಡಿರ್ತೀವಲ್ಲ ಪ್ರಾಡಕ್ಟ್ಸ್ಗಳಿಗೆ. ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ತೆಗೀತಾ ಇದ್ದೆ. ಇವಾಗ ಗೈಸ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಆ್ಯಂಡ್ ಅದು ಕೂಡ ಫುಲ್ಲು ಅಂದರೆ ವಾಶ್ ಆಗಿದೆ. ಇವಾಗ ಅದನ್ನು ಒಣಗಾಕಬೇಕು. ಸೊ ಅದು ಒಣಗಾಕೋಣ. ಇನ್ನೇನು ಒಂದು ಸ್ವಲ್ಪ ಹೊತ್ತು ಅಮ್ಮನೂ ಬರ್ತಾರೆ, ಅಷ್ಟೊತ್ತಿಗೆ ಒಂಚೂರು ಜೋಡಿಸ್ಕೊಂಬೋಣ ಅನ್ಕೋತಿದ್ದೆ. ಸೊ ಅದು ಒಣಗಾಕೋಣ. ಗೈಸ್ ಇದು ರೀಸೆಂಟಾಗಿ ತೊಗೊಂಡಿದ್ದ ಜ್ಯುವೆಲ್ರಿ, ಒಂದ್ಸಲನೂ ಹಾಕ್ಕೊಂಡಿಲ್ಲ, ಹಾಕೋಬೇಕು. ಆ್ಯಂಡ್ ಇದು ಅಷ್ಟೇ ಹೊಸ ಸೆಟ್, ಇದನ್ನು ಹಾಕಿಲ್ಲ. ಇದು ಅಷ್ಟೇ, ಇದನ್ನು ಒಂದ್ಸಲ ತೊಗೊಂಡಿದ್ದು, ಅದು ಹಾಕಿಲ್ಲ. ಇದು ಅಣ್ಣನ ಮದುವೆ ಟೈಮಲ್ಲಿ ಹಾಕಿದ್ದೆ, ಇದು ಹಾಕಿದ್ದೀನಿ. ಆ್ಯಂಡ್ ಈ ಜುಮ್ಕಾಗಳಿನೇ ನೀವು ನೋಡಿರ್ತೀರ, ನಾನು ತುಂಬ ಸಲ ವೀಡಿಯೋಲೆಲ್ಲ ಹಾಕಿದ್ದೀನಿ ಇದನ್ನೆಲ್ಲ. ಸೊ ಆ್ಯಂಡ್ ಇಲ್ಲಿ ಸೈಡಲ್ಲಿ ಬಿಂದಿ ಇಟ್ಕೊಂಡಿದ್ದೀನಿ. ಸೊ ಗೈಸ್ ಜ್ಯುವೆಲ್ರಿಗಳಂತೂ ಜೋಡಿಸ್ಕೊತಾನೆ ಇದ್ದೀನಿ. ನಂಗೆ ಅನ್ಸಿದ್ದು ಒಂದೇನಪ್ಪ ಅಂತಂದರೆ ಇಷ್ಟೊಂದು ಜ್ಯುವೆಲ್ರಿನ ನನಗೆ ತೊಗೋಬೇಕಿತ್ತ ಅಂತ ಅನ್ನೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋದು ಇನ್ನೊಂಥರ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಎಷ್ಟೊಂದು ಐಟಮ್ಸು ಯಾವತ್ತೂ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ. ಸೊ ಅದೆಲ್ಲ ಸಿಕ್ಕಿದೆ. ಆ್ಯಂಡ್ ಕೆಲವೊಂದು ರ್ಯಾಪರೆಲ್ಲ ಓಪನ್ ಮಾಡಿಲ್ಲ ನೋಡಿ, ಹಾಗೇ ಇದೆ. ಸೊ ಅದನ್ನೆಲ್ಲ ಇವಾಗ ಸಾರ್ಟ್ ಮಾಡಬೇಕು. ಆ್ಯಂಡ್ ಇದು ಅಷ್ಟೇ ಜ್ಯುವೆಲ್ರಿ ಇನ್ನೂ ನೋಡಿ ಇದ್ರೊಳಗೆ ಇಟ್ಕೊಂಡು ಅರೇಂಜ್ ಮಾಡ್ತಾ ಇದ್ದೀನಿ. ಇಲ್ಲೂ ಸ್ವಲ್ಪ ಅರೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಏನೇನೋ ಸ್ವಲ್ಪ ಇದೆ. ಸೊ ಎಲ್ಲದನ್ನೂ ಇವಾಗ ಸೆಟ್ ಮಾಡಬೇಕು. ಇಲ್ಲೂ ನೋಡಿ ಎಲ್ಲ ಚೆಲ್ಲಾಡ್ತದೆ, ಎಲ್ಲ ನೀಟಾಗಿ ಇಡಬೇಕು, ಕೈ ಹಾಕಿದ್ರೆ ಸಿಗಬೇಕು, ಆ ಥರ ಇಡಬೇಕು. ಸೊ ಆ ಥರ ಅರೇಂಜ್ ಮಾಡ್ತಾ ಇದ್ದೀನಿ. ಎಲ್ಲ ಆಗಲಿ ಪೂರಾ ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡ್ತೀನಿ. ಸೊ ಗೈಸ್ ಇವತ್ತೇ ಆಗುತ್ತೆ ಅಂದ್ಕೊಂಡೆ, ಬಟ್ ನನ್ನ ಪ್ರಕಾರ ಇವತ್ತು ಕ್ಲೀನಿಂಗ್ ಮುಗಿಯಲ್ಲ. ಸೊ ಹಾಗಾಗಿ ಪೂರಾ ಏನೇನು ಐಟಮ್ಸ್ ಎಲ್ಲೆಲ್ಲಿ ಇಡ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ವಾಚಿಂಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.